ಇವತ್ತಿನ ಚುನಾವಣೆ ಮತದಾನ ಮತ್ತು ಕೌಂಟಿಂಗ್ ಹೇಳ್ಬೋದು ಸರ್. ಓಕೆ, ಈಗ ಮುಲ್ಬಾಲ್ ತಾಲೂಕು PLD ಬ್ಯಾಂಕ್ ಚುನಾವಣೆ ಬಗ್ಗೆ ಬಂದರೆ 6 ಯುನಾನಿಮಸ್ ಆಗಿತ್ತು. 8ಕ್ಕೆ ಚುನಾವಣೆ ಆಯಿತು. 8ರಲ್ಲಿ ಇವತ್ತು 3 ಕಾಂಗ್ರೆಸ್ ಬಂದಿದೆ, ಇನ್ನು 1 ರೆಬಲ್ ಕಾಂಗ್ರೆಸ್ ಅಂತ ಒಂದು ಬಂದಿದೆ. ಸೊ ಅದು ಕೂಡ ಈಗ ತಾನೇ ಅಭ್ಯರ್ಥಿ ಬಂದು ನಾನು ಕಾಂಗ್ರೆಸ್ಸಲ್ಲೇ ಮುಂದುವರಿತೀನಿ, ನಾನು ಕಾಂಗ್ರೆಸ್ ಅಂತ ಹೇಳ್ಕೊಂಡೋದ್ರು. ಹಂಗಾಗಿ ಅದೊಂದು 6, ಇದೊಂದು 4, 10 ಆಗುತ್ತೆ. ಸೊ ಬ್ಯಾಂಕಂತೂ ನಮ್ಮ ಪಕ್ಷದ ವಶದಲ್ಲೇ ಇರುತ್ತೆ. ಆದರೂ ನನಗೆ ಸ್ವಲ್ಪ ನಿರಾಸೆ ಮೂಡಿದೆ ರಿಸಲ್ಟ್ ಬಗ್ಗೆ. ಯಾಕಂತಂದರೆ 14 ಬರುತ್ತೆ ಅನ್ನೋವಂಥ ಒಂದು ಇದರಲ್ಲಿದ್ದವು. ಕೆಲವು ಕಡೆ ಕಾಣದ ಕೈವಾಡ ಎಲ್ಲ ಇದಾಗಿ ಸ್ವಲ್ಪ ಇದಾಗಿದೆ. ಹಂಗಂತೇಳಿ ನಾವೇನು ಡಲ್ಲಲ್ಲ, ರಿಸಲ್ಟು ಬಂದಿಲ್ಲ ಅಂತಲ್ಲ, ಒಳ್ಳೆ ರಿಸಲ್ಟೇ ಬಂದಿದೆ. ಯಾವಾಗಲೂ ವಿರೋಧ ಪಕ್ಷ ಅಂತ ಕೂಡ ಇರಬೇಕಾಗತ್ತೆ, ಇದೆ. ನಮ್ಮದು 10 ಸೀಟ್ ಇರುತ್ತೆ. ನೀವು ಫಾರ್ಮ್ ಮಾಡ್ತೀವಿ ಏನು ಹೇಳಿ? ಅಲ್ಲ, ನಿಮ್ಮ PLD ಬ್ಯಾಂಕಲ್ಲಿ ನೀವು ಫಾರ್ಮ್ ಅಧ್ಯಕ್ಷ ಉಪಾಧ್ಯಕ್ಷ ನಿಮ್ಮ ಪಕ್ಷದಲ್ಲಿ ಆಗ್ತಾರಲ್ಲ? ಡೆಫಿನೆಟಾಗಿ ನಮ್ಮಲ್ಲಿದ್ದಾರೆ, ಭಾಳಷ್ಟು ಜನ ಇದ್ದಾರೆ ನಾಯಕರು. ಅದರಲ್ಲಿ ಯಾರನ್ನಾದರೂ ಒಬ್ಬರು ಮಾಡ್ತೀವಿ, ಎಲ್ಲ ಕೂತ್ಕೊಂಡು ಎಲ್ಲರ ಸಲಹೆ ತಗೊಂಡು ಮಾಡ್ತೀವಿ. ನಿಮ್ಮ ಪಕ್ಷದಲ್ಲಿ ಹಿರಿಯ ಅಭ್ಯರ್ಥಿಯಾಗಿದ್ದರು ಆಲಂಗೂರು ಶಿವಣ್ಣ ಅವರು ಇವತ್ತು ಸೋತರು, ಅಂದರೆ ಬೆಂಬಲಿತ ಆಗಿದ್ದರು. ಆ್ಯಕ್ಚುಲಿ ಶಿವಣ್ಣ ಅವ್ರದ್ದು ಅನಿರೀಕ್ಷಿತ ಚುನಾವಣೆಗೆ ಬಂದರು. ಅವ್ರ ಪಾಪ ಅಂದ್ಕೊಂಡಿರಲಿಲ್ಲ ಇನ್ನು ಚುನಾವಣೆ ನಿಲ್ಲಬೇಕು ಹಂಗೆ ಹಿಂಗೆ ಅಂತ. ಸಡನ್ನಾಗಿ ಪ್ರಿಪೇರ್ ಇಲ್ಲದೆ ಏನೂ ಮಾತಾಡ್ಕೊಳ್ಳದೆ ಅಥವಾ ಮುಂದಿನ ದಿನಗಳಲ್ಲೇ ಅಂದ್ಕೊಂಡು ಹಿಂಗೆ ನಾನು ನಿಲ್ಲಬೇಕು ಅಂತೇಳಿ ಯಾರನ್ನಾದ್ರು ವೋಟರ್ಸ್ ಮಾತಾಡಿ ಹೋಗಿದ್ದಂತಲ್ಲ. ಯಾರು ಇದು ಮಾಡಿದ್ರು ಅನಿರೀಕ್ಷಿತವಾಗಿ ಬಂದರೂ ಸ್ವಲ್ಪ ಒಂದು 8 ಮತಗಳಲ್ಲಿ ಅವರು ಪರಾಭವಗೊಂಡಿದ್ದಾರೆ. ಒಳ್ಳೆ ಫೈಟೇ ಕೊಟ್ಟಿದ್ದಾರೆ. ಯಾಕಂತಂದರೆ ಅಲ್ಲಿ ಅವ್ರು ಅಂದ್ಕೊಂಡಿರಲಿಲ್ಲ ಮೊದಲು ಹಿಂಗೆ ನಿಲ್ಲಬೇಕು ಅಂತ. ಹಾಗಾಗಿ ಇದಾಗಿದೆ. ಈಗ ಕಾಂಗ್ರೆಸ್ಸಿಂದ ಅಂದರೆ ಕಾಂಗ್ರೆಸ್ನಲ್ಲಿ ಬೆಂಬಲಿತರಾಗಿ ಗೆದ್ದವರು ನಮಗೆ BJP ಮತ್ತು JDS ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದರು. ಈಗ ಮಂಡಿಕಲ್ ಮಂಜು ಅಂತ ಹೇಳಿದರು, ಅವರು ನಿಮ್ಮ ಪಕ್ಷದಲ್ಲೇ ಒಬ್ಬ ಅಲ್ಲ. ಈಗ ನಮ್ಮ ಅಧಿಕೃತ ಅಭ್ಯರ್ಥಿ ಆಂಜನೇಯ ರೆಡ್ಡಿ ಅವರೇ ಆಗಿದ್ದರು. ಆದರೆ ಮಂಡಿಕಲ್ ಮಂಜುನಾಥ್ ಅವರು ಕಾಂಗ್ರೆಸ್ಸು JDS BJP ಸಪೋರ್ಟ್ ತೊಗೊಂಡು ಮಾಡಿದ್ದೀವಿ ಅಂತ ಅವರೇ ಹೇಳ್ಕೊಟ್ಟಿದ್ದಾರೆ. ಆದರೆ ಮೆಜಾರಿಟಿ ಅದನ್ನ ಮೊದಲಿಂದನೂ ಕಾಂಗ್ರೆಸ್ಸು, ಆಮೇಲೆ ನಮ್ಮ ಪಕ್ಷದ ಕಾರ್ಯದರ್ಶಿ ಬೇರೆ ಆಗಿದ್ದ. ಈಗ ಅದನ್ನೇ ವಾಲಂಟ್ರಿಯಾಗಿ ಬಂದು ನಾನು ಮತ್ತು ನಮ್ಮ KPCC ಸದಸ್ಯರಂತ ನಮ್ಮ ರಾಮಲಿಂಗಯ್ಯಣ್ಣ ಅವ್ರಿಗಿಬ್ರಿಗೂ ಮಾಲಾರ್ಪಣೆ ಮಾಡಿ ನಾನು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಂಡು ಹೋದ. ಒಂದು ವೇಳೆ ಅವನು ಅದು ಗ್ಯಾರಂಟಿ ನಮ್ಮ ಜೊತೆ ಇರ್ತಾನೆ ಅಂತ ನನಗೆ ಇದಿದೆ. ನಾನು ಮೊದಲೇ ಹೇಳಿದ್ದೆ, ರೆಬಲ್ ಆಗಿದ್ದಾಗ ಕೂಡ ಅದನ್ನು ಒಂದು ವೇಳೆ ಗೆದ್ದರೂ ಕೂಡ ನಮ್ಮ ಹುಡುಗನೇ, ಅದು ಗೆದ್ರೂ ನಮ್ಮಲ್ಲಿ ಬರ್ತಾನೆ ಅಂತ ಹೇಳಿದ್ದೆ. ಅದು ಇವತ್ತು ನಿಜ ಆಗಿದೆ. ಮತ್ತು ಮುಳಬಾಗಿಲು ಕ್ಷೇತ್ರದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಅನುದಾನ ಕೊಡ್ತಾ ಇಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಅಂತ ಶಾಸಕರು ಹೇಳಿದರೆ, ಸಂಸದರು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು? ನಾನು ಶಾಸಕನೂ ಅಲ್ಲ, ಸಂಸದನೂ ಅಲ್ಲ ಹೇಳೋಕ್ಕೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಹೇಳಕ್ಕೆ ಬರುತ್ತಾ? ಅವ್ರನ್ನೇ ಕೇಳಬೇಕು. ನೀವು ಪಾರ್ಟಿಯಲ್ಲಿ ಈಗ ಗ್ಯಾರಂಟಿ ಸಮಿತಿ ಸದಸ್ಯರು ಕೂಡ ಆಗಿದ್ದೀರಲ್ಲ? ಹೌದು. ಅದಕ್ಕೆ ಅಂದರೆ ಅನುದಾನ ಕೊಡ್ತಾ ಇಲ್ವಾ? ನಿಮ್ಗೆ ಗೊತ್ತಿಲ್ವಾ? ಕೊಡ್ತಾ ಇದ್ದಾರೆ. ಈಗ ಎಲ್ಲಿ ನೋಡಿದ್ರು ಪೂಜೆಗಳು ಮಾಡ್ತಾನೆ ಇದ್ದಾರೆ. ಸಮೃದ್ಧಿ ಮಂಜುನಾಥ್ ಅವರು ಪೂಜೆಗಳು ಮಾಡ್ತಾಯಿದ್ದಾರೆ, ಅನುದಾನ ಇಲ್ದಿದ್ರೆ ಪೂಜೆಗಳೆಲ್ಲಿ ಮಾಡ್ತಾರೆ? ಏನು ಅನುದಾನ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ಲ? ಇಲ್ಲ, ಐ ಆಮ್ ನಾಟ್ ಇಂಟರ್ಫಿಯರ್ಡ್ ಇನ್ ದಟ್. ಯಾಕಂತಂದರೆ ಒಬ್ಬ ಶಾಸಕರಾಗಿ ಅವ್ರೇನೋ ಮಾಡ್ತಾಯಿದ್ರೆ ಮಾಡಲಿ, ಅವ್ರು ಹೆಚ್ಚು ಅನುದಾನ ತರಲಿ ಅಂತ ಆಸ್ತೀನಿ. ಯಾಕಂತಂದರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು. ಅದಕ್ಕೆ ಅದನ್ನ ಹೋಗಿ CM ಅವ್ರನ್ನ ಹಿಡಿದು ತರ್ತಾನೆ ಅಂತ ಕೂಡ ಗ್ಯಾರಂಟಿ ಇದೆ ನನಗೆ, ತರ್ತಾನೆ. ಸಾಕಾಗಿದ್ದಾರೆ ಅವರು ಅನುದಾನ ತರ್ತಾ ಇಲ್ಲ ಅಂತಂದರೆ ನಿಮ್ಮ CM ಸಿದ್ದರಾಮಯ್ಯ ಅವರು ಅನುದಾನ ಕೊಡ್ತಾ ಇಲ್ವಾ ಅಂತ. ಈಗ ನೀವು ನನ್ನ ಪ್ರಶ್ನೆ ಮಾಡೋ ಬದಲು ಅವ್ರನ್ನ ಮಾಡಬೇಕು. ಯಾಕಂತಂದರೆ ಒಂದು ಕಡೆ ಅನುದಾನ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನನಗೆ ಅನುದಾನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಆ ಗೊಂದಲದ ನಿವಾರಣೆಗೆ ಅವ್ರನ್ನ ಕೇಳಬೇಕು ಹೊರತು ನಾನಂತೂ ಐ ಆಮ್ ವೆರಿ ಕ್ಲಿಯರ್ ಇನ್ ದಟ್ ನಮ್ಮ ತಾಲೂಕು ಬರ್ತಾ ಇದೆ ಅನುದಾನ. ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.